ನಾನು ನನ್ನ ಕ್ಷೇತ್ರ ಅಭ್ಯರ್ಥಿ ನಮ್ಮ ರಾಮೋಜಿಗೌಡರು, ನಮ್ಮ ಕ್ಷೇತ್ರದ ಎಲ್ಲ ನಮ್ಮ ಮತದಾರರಿಗೆ ರಾಜ್ಯ ಮಾಡ್ತೀವಿ. ಕ್ಷೇತ್ರ ಇಂಪಾರ್ಟೆಂಟ್, ಅದಕ್ಕೆ ಕ್ಷೇತ್ರದ ಮತದಾರರಿಗೆ ಒಂದ್ಸತಿ ನಮ್ಮ ಲೀಡರ್ಸ್ಗೆಲ್ಲ ಜವಾಬ್ದಾರಿ ಫಿಕ್ಸ್ ಮಾಡೋಣ ಅಂತೇಳಿ ಹೇಳಿ ಬಂದಿದ್ದಾರೆ. ಖಂಡಿತ ರಾಮೋಜಿಗೌಡರು ಒಳ್ಳೆ ಕೆಲಸ ಮಾಡಿದ್ದಾರೆ. ಬಿಜೆಪಿ ಜನ ಆಗಿದೆ, ನಮ್ಮ ಅಭ್ಯರ್ಥಿ ಗೆಲ್ತಾರೆ. ಸರ್, ಮೈತ್ರಿ ಏನಾದರೂ ಎಫೆಕ್ಟ್ ಆಗ್ಬೋದಾ ಸರ್ ಈ ಚುನಾವಣೆಯಲ್ಲಿ? ದೇವೇಗೌಡರು ಸ್ಪರ್ಧೆ ಮಾಡಿದ್ದಾರೆ ಮೈತ್ರಿ ಅಭ್ಯರ್ಥಿಯಾಗಿ. ಅವರು ದಳ ಇದ್ರು, ದಳದಿಂದ ಬಿಜೆಪಿ ಹೋದ್ರು, ಬಿಜೆಪಿ ದಳದವ್ರಿಗೆ ದಳ ಬಿಜೆಪಿ ಒಂದಾಗಿದೆ. ಅದೇನದ್ರ ಬಗ್ಗೆ ಮಾತಾಡಕ್ಕೆ ಹೋಗುದಿಲ್ಲ. ನಮ್ಮ ಅಭ್ಯರ್ಥಿ ಅವ್ರಿಗಿಂತ ಉತ್ತಮ ಪರ್ಫಾರ್ಮ್ ಮಾಡ್ತಾರೆ ಅನ್ನೋ ವಿಶ್ವಾಸ ನಮಗೆ. ಪಟ್ಟಿ ಕೊಟ್ಟು ಬಂದಿದ್ವಿ, ಅವರು ಮುಖ್ಯ ತೀರ್ಮಾನ ಮಾಡ್ತಾರೆ. ಒಂದಷ್ಟು ಹೆಸರು ಯಾರು ಕೊಟ್ಟಿದ್ದೀವಿ ಅಂತ ಹೇಳಕ್ಕಾಗಲ್ಲ. ಸರ್, ಕಳೆದ ದಿನ ಒಂದು ಆರೋಪ ಮಾಡಿದ್ರಿ ಸರ್, ಯಾಗ ನಡೀತಾ ಇದೆ, ಯಾರು ಅಂತ ಏನಾದರೂ ಗೊತ್ತಾಗಿದೆ ಸರ್? ಈಗ ಬೇಡ, ಕಾಲ ಸರ್, ಅದರ ಎಫೆಕ್ಟ್ ಏನಾದರೂ ಆಗುತ್ತೆ ಅನ್ನೋ ಕಾರಣಕ್ಕೆ ತಾವೇನಾದರೂ ಪೂಜೆ ಗೀಜೆ ಮಾಡಿಸ್ಕೊಂಡು ಮಾಡ್ತೀರಾ ಸರ್? ಎಲ್ಲ ನೀವೇ ಇದ್ದೀರ, ನಂಗೆ ಆಶೀರ್ವಾದ ಮಾಡಕ್ಕೆ ಜನ ಇದ್ದಾರೆ, ಆಶೀರ್ವಾದ ಮಾಡಕ್ಕೆ ನೀವೆಲ್ಲ ಇದ್ದೀರಿ. ನಾನು ನಂದಂಥ ಶಕ್ತಿ ಇದೆ, ದೇವರುಗಳೆಲ್ಲ ಕಾಪಾಡ್ತಾರೆ. ನಿಮ್ಮ ಪ್ರಾರ್ಥನೆ ಅಜ್ಜಯ್ಯನ ಮೇಲೆ ಸಾಕಷ್ಟು ನಂಬಿಕೆ ಇಟ್ಕೊಂಡಿರುವಂತವ್ರು, ಆ ಕಾರಣಕ್ಕೋಸ್ಕರ ಕೇಳ್ತಾರೆ, ಅಜ್ಜಯ್ಯನ ದರ್ಶನ ಏನಾದ್ರು ಮಾಡ್ತಿದ್ಯಾ ಆ ಒಂದು ವಿಚಾರದಲ್ಲಿ? ಆ ಶುಕ್ರ ಭೈರವ ಯಾಗದ ಯಾವುದು ಆಗ್ಬಾರ್ದು ಅನ್ನುವಂಥ ಕಾರಣ